ವೀಕ್ಷಕರೇ, ಪುತ್ತೂರಿನ ಕೃಷ್ಣ ಜೇರಾವ್ ಮಾಡಿದಂತಹ ಕರ್ಮಕಾಂಡ ಅದು ಎಲ್ರಿಗೂ ಕೂಡ ಗೊತ್ತು. ಯಾಕೆಂದರೆ ತನ್ನ 20ನೇ ವಯಸ್ಸಿನಲ್ಲಿಯೇ ಒಬ್ಬ ಯುವತಿಯನ್ನ ಗರ್ಭಿಣಿ ಮಾಡಿ ಆಕೆ ಗರ್ಭವತಿಯನ್ನಾಗಿ ಮಾಡಿ ಆಕೆ ಒಂದು ತಾಯಿಗೆ ಮಗುವಾಗಿ ಮಾಡಿದಂಥ ಕೃಷ್ಣ ಜೇರಾವ್ ಈಗ ಆತನ ಪಾಪಕೃತ್ಯ ಮತ್ತಷ್ಟು ಮುಂದುವರೆದಿದೆ. ಯಾಕೆಂದರೆ ಹಿಂದಿನ ಘಟನೆಯನ್ನು ನಿಮಗೆ ಸ್ವಲ್ಪ ಮಟ್ಟಿಗೆ ನೆನಪಿಸ್ತಾ ಹೋದರೆ, ಪುತ್ತೂರಿನ BJP ಮಾಜಿ ಮಂಡಲ ಅಧ್ಯಕ್ಷ ಜಗನ್ನಿವಾಸ್ ರಾವ್ ಅವರ ಮಗ ಕೃಷ್ಣ ಜೇರಾವ್ ಆತ ತನ್ನ ಕಾಲೇಜಲ್ಲಿ ಕಲಿಯುತ್ತಿದ್ದಂಥ ಓರ್ವ ಯುವತಿ ಅಂದರೆ ಸ್ನೇಹಿತೆ ಆಗಿದ್ದಾಳೆ. ಆಕೆಯನ್ನು ಮದುವೆಯಾಗಿ ನಂಬಿಸಿ ಆಕೆಯನ್ನು ಗರ್ಭವತಿ ಮಾಡಿ ಆಕೆ ತುಂಬು ಗರ್ಭಿಣಿಯಾಗುವಂಥ ಸಂದರ್ಭದಲ್ಲಿ ನನಗೂ ನಿನಗೂ ಯಾವುದೇ ಸಂಪರ್ಕ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದ. ಆಮೇಲೆ ಆಕೆ ಒಂದು ಮಗುವಿನ ತಾಯಿಯಾದ ಬಳಿಕ ಇದು ದೊಡ್ಡ ವಿಚಾರ ಬೆಳಕಿಗೆ ಬಂತು. ಹಲವು ಸಾಮಾಜಿಕ ಸಂಘಟನೆಗಳ ಜೊತೆಗೆ ವಿಶ್ವಕರ್ಮ ಸಮುದಾಯ ದೊಡ್ಡ ಮಟ್ಟಿನಲ್ಲಿ ಇದನ್ನು ಹೋರಾಟ ಮಾಡಿತ್ತು. ಅದರಲ್ಲೂ ವಿಶ್ವಕರ್ಮ ಸಮುದಾಯ ಮಹಾಸಮದ ಅಧ್ಯಕ್ಷ KP ನಂಜುಂಡಿ ಅವರು ಈ ಹೋರಾಟವನ್ನು ಮುಂಚೂಣಿಗೆ ತಂದರು. ದೊಡ್ಡ ಮಟ್ಟಿನ ಸಂಚಲನಕ್ಕೆ ಕೂಡ ಕಾರಣ ಆಯಿತು. ಯಾಕೆಂದರೆ ಆ ಮಾತೆ ಭಗಿನಿ ಅಂತ ಹೇಳುವ BJPಯ ಓರ್ವ ನಾಯಕನ ಮಗ ಈ ರೀತಿಯಾಗಿ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿರೋದನ್ನು ಖಂಡಿಸಿ ಪ್ರತಿಭಟನೆಗಳು ಕೂಡ ಆಯಿತು. ಇದರ ಫಲವಾಗಿ ಕೃಷ್ಣ ಜೇರಾವ್ ಜೈಲನ್ನು ಸೇರಿದ. ಆನಂತರವಾಗಿ ಜಾಮೀನಿನ ಮೂಲಕವಾಗಿ ಈಗ ಹೊರಗೆ ಬಂದಿದ್ದಾನೆ. ಆ ನಂತರವಾಗಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಈ ಪ್ರಕರಣದಲ್ಲಿ ನಡೆಯಿತು. ಸುಮಾರು 3 ತಿಂಗಳ ಅಂತರದಲ್ಲಿ ಇದನ್ನು ಹೋರಾಟ ಮಾಡುವ ಮೊದಲು, ಅಂದರೆ ಹೋರಾಟದ ಮೂಲಕವಾಗಿ ನ್ಯಾಯ ತೆಗೆಸುವ ಮೊದಲು ಆ ಹುಡುಗನ ಮನವನ್ನು ಒಲಿಸುವ, ಅವರಿಬ್ಬರಿಗೂ ಕೂಡ ಮದುವೆ ಮಾಡಿ ಮುಂದೆ ಒಳ್ಳೆಯ ದಾಂಪತ್ಯ ಜೀವನವನ್ನು ಅವರು ಮಾಡಲಿ ಎಂಬುದರ ಬಗ್ಗೆ ಹಿರಿಯರು ನಿಶ್ಚಯ ಮಾಡಿದ್ರು. KP ನಂಜುಂಡಿ ಅವರು RSSನ ಪ್ರಮುಖ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಬಳಿ ಹೋಗಿ ಆ ತಬ್ಬದೇ ಸಮುದಾಯದ ಓರ್ವ ಯುವಕ ಈ ರೀತಿಯಾಗಿ ಅನ್ಯಾಯ ಮಾಡಿದ್ದಾನೆ, ಅವನಿಗೆ ಬುದ್ಧಿ ಮಾತನ್ನು ಹೇಳಿ ಆ ಯುವತಿಗೆ ಒಂದು ನ್ಯಾಯವನ್ನು ತೆಗೆಸಿಕೊಡಿ, ಈಗ ತಾನೇ ಲೋಕವನ್ನು ನೋಡ್ತಾ ಇರುವಂಥ ಪುಟ್ಟ ಮಗುವಿಗೆ ತಂದೆ ಯಾರು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡು ಹುಡುಕಿ ಆ ಉತ್ತರವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಪಡುವ ನಾವಿಗೆ ಬೆಂಬಲವನ್ನು ನೀಡಿ ಎಂಬ ಮನವಿಯನ್ನು ಮಾಡಿದ್ರು. ಇದರ ಜೊತೆಗೆ BJPಯ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಆಗಿರ್ಬೋದು, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಪುತ್ತೂರಿನ ಹಲವು BJPಯ ಮುಖಂಡರು, ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸೇರಿದಂತೆ ಹಲವರ ಬಳಿ ಹೋಗಿ ಒಂದು ಮನವಿಯನ್ನು ಮಾಡಿದ್ರು. ಕೃಷ್ಣ ಜೇರಾವ್ಗೆ ಸರಿಯಾಗಿ ಬುದ್ಧಿ ಮಾತನ್ನು ಹೇಳಿ ಒಂದು ಸಂಧಾನವನ್ನು ಮಾಡುವ, ಬೇಕಿದ್ರೆ ಕೇಸ್ಗಳನ್ನು ವಾಪಸ್ ತಗೊಳ್ಳೋಣ, ಆ ಯುವತಿ ಯಾರು ಮೋಸ ಹೋಗಿದ್ದಾಳೆ ಆ ಯುವತಿಯೇ ಬಾಳನ್ನು ಕೃಷ್ಣ ಜೇರಾವೇ ಕೊಡಲಿ, ಈಗ ತಾನೇ ಲೋಕವನ್ನು ನೋಡ್ತಾ ಇರುವಂಥ ಮಗುವಿಗೆ ಅಪ್ಪನಾಗಿ ಕೃಷ್ಣ ಜೇರಾವೇ ಬರಲಿ ಅನ್ನೋದ್ರ ಬಗ್ಗೆ ಮನವಿಗಳನ್ನು ಮಾಡಿದ್ರು. ಆದರೆ ಈ ಸಂದರ್ಭದಲ್ಲಿ ಜಗನ್ನಿವಾಸ್ ರಾವ್ ಆಗಿರ್ಬೋದು, ಕೃಷ್ಣ ಜೇರಾವ್ ಒಂದು ಮಾತನ್ನು ಹೇಳಿದ್ರು, ಆ ಯುವತಿಯ ಹೊಟ್ಟೆಯಿಂದ ಬಂದಿರುವಂಥ ಮಗು ಅದು ನನ್ನ ಮಗನದ್ದಲ್ಲ ಅನ್ನೋದನ್ನು ಜಗನ್ನಿವಾಸ ರಾವ್ ಹೇಳಿದರೆ, ಕೃಷ್ಣ ಜೇರಾವ್ ಕೂಡ ಅದನ್ನೇ ಹೇಳಿದ, ಆ ಮಗು ನನ್ನದಲ್ಲ, DNA ಟೆಸ್ಟ್ ಮಾಡಿಸಿ ಅಂಥೇಳಿ. ಹಾಗಾಗಿ ಕೊನೆಗೆ DNA ಟೆಸ್ಟನ್ನು ಮಾಡಲಾಯಿತು. DNA ಟೆಸ್ಟಲ್ಲಿ ಪಾಸಿಟಿವ್ ಬಂತು, ಆ ಮಗು ಕೃಷ್ಣ ಜೇರಾವ್ದೇ ಅನ್ನೋದನ್ನು ಬಂತು. ಹಾಗಾಗಿ ಆ ಒಂದು ಸಮಾಧಾನ ಹೆತ್ತವರಿಗೆ ಕೂಡ ಆಯಿತು, KP ನಂಜುಂಡಿ ಅವರಿಗೆ ಕೂಡ ಆಯಿತು. ಯಾಕೆಂದರೆ DNA ಟೆಸ್ಟ್ ಬಂದ ಮೇಲೆ ಪಾಸಿಟಿವ್ ಅಂತ ಬಂದ ಮೇಲೆ ಕೃಷ್ಣ ಜೇರಾವೇ ಆ ಮಗುವಿನ ತಂದೆ ಅಂಥೇಳಿ ಅಧಿಕೃತವಾಗಿ ಆದಮೇಲೆ ಮದುವೆ ಮಾಡಿ ಕೊಡ್ಬೋದು. ಕೃಷ್ಣ ಜೇರಾವ್ ಕೂಡ ಜಗನ್ನಿವಾಸ್ ರಾವ್ ಕೂಡ ಮದುವೆಗೆ ಒಪ್ಪಬಹುದು. ಹಲವರ ಸಮಕ್ಷಮದಲ್ಲಿ ಆ 2 ಜೋಡಿಗಳು ಒಂದಾಗ್ಬೋದು ಎಂಬ ನಿರೀಕ್ಷೆಯಲ್ಲಿ KP ನಂಜುಂಡಿ ಸಹಿತವಾಗಿ ಅವರ ಮನೆಯವರಿದ್ದರು. ಆದರೆ ಮತ್ತೆ ಇಲ್ಲಿ ಉಲ್ಟಾ ಹೊಡೆದಿರುವಂಥದ್ದು ಜಗನ್ನಿವಾಸ್ ರಾವ್ ಮತ್ತು ಕೃಷ್ಣ ಜೇರಾವ್. ಪಾಸಿಟಿವ್ ಬಂದರೂ ಕೂಡ ನಾವು ಮದುವೆ ಆಗಲ್ಲ, ಆಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಈಗ ಕೃಷ್ಣ ಜೇರಾವ್ ಹೇಳ್ತಾ ಇದ್ದಾನೆ. DNA ಬಂದ ನಂತರ ಏನಿದೆ ಸರ್ ಮಾತಾಡೋಕ್ಕೆ? ಸುಮ್ಮನೆ ಮದುವೆ ಮಾಡಿಸ್ಬಿಟ್ಟು ಹೋಗ್ತಾ ಇರ್ಬೇಕು ನಾವು ಚೆನ್ನಾಗಿರಿ ಅಂತ. ಅದು ಮತ್ತೆ ಅದನ್ನೆಲ್ಲ ಕ್ವಶನ್ ಹಾಕೋದೇ ತಪ್ಪು ಸರ್. ಅದು ಈಗ ನಮ್ಮ ಅಪ್ಪನ ಮಗ ಅಂದಮೇಲೆ ಮತ್ತೆ ಏನಿದೆ ಕ್ವಶನ್ನು? ಅವನೇ ತಾನೇ ಮಗುಗೆ ತಂದೆ, ಇನ್ನೇನು ಕೇಳಬೇಕಾಗಿದೆ? ಅವರು ಮನೆ ತುಂಬಿಸ್ಕೋಬೇಕು, ಇಲ್ಲ ಬಡವರವರು ಅಂತ ನಮ್ಮನ್ನೇ ಕೇಳ್ಬೋದಾ? ನನ್ನನ್ನು ದುಡ್ಡು ಕೇಳಿದ್ರೆ ನಾನು ಕೊಡ್ತೇನೆ. ಇಲ್ಲಿ ವರದಕ್ಷಿಣೆ ಅಲ್ಲ, ಉಲ್ಟಾ ಬೇಕಾದರೆ ನಾನೇ ಕೊಡ್ತೇನೆ, ಸೇರಿಸ್ಕೊಳೋದು ಬೇಕು ತಾನೆ. ಇದು ಯಾಕೆ ಅರ್ಥ ಆಗ್ತಾಯಿಲ್ಲ ಅನ್ನೋದು ನನಗೆ ಇದೊಂದು ಯಕ್ಷ ಪ್ರಶ್ನೆ ಅಪ್ಪ, ನನಗೆ ಗೊತ್ತಿಲ್ಲ ಅದು ಏನಂತ. ಒಟ್ಟಿನಲ್ಲಿ ಯಾವುದೇ ಹೆಣ್ಣು ಮಗುಗೆ ಈ ಥರ ಅನ್ಯಾಯ ಆಗಬಾರ್ದು. ಮುಂದಿನ ಕಾನೂನು ಸರ್, ಇಡೀ ಸಮಾಜ, ನಾನು ಆ ಹುಡುಗಿ ಬೆನ್ನಿಂದ ನಿಂತಿದ್ದೇನೆ, ಕಾನೂನಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ಗುರಿ ಮುಟ್ಟಿಸ್ತೇನೆ. ಆ ಹುಡುಗಿಗೆ ನ್ಯಾಯ ಕೊಟ್ಟೇ ಕೊಡ್ತದೆ. ಯಾಕಂದರೆ ಕಣ್ಮುಂದೆ ಇರುವಂಥದ್ದು ಕೊಟ್ಟೇ ಕೊಡ್ತದೆ. ಆ ಹುಡುಗಿ ಜೊತೆ ನಾವು ಬೆನ್ನೆಲುಬಾಗಿ ಯಾವಾಗಲೂ ಇರ್ತೇವೆ. ಜೊತೆಗೆ ಸಂಧಾನದ ವೇಳೆಯಲ್ಲಿ ಜಗನ್ನಿವಾಸ್ ರಾವ್ ಕೂಡ ಒಂದು ಮಾತನ್ನು ಹೇಳಿದರು, ಆ DNA ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ನಾನೇ ಖುದ್ದು ಮುಂದೆ ನಿಂತು ಮಗನ ಮದುವೆಯನ್ನು ಮಾಡಿಸಿಕೊಡ್ತೀನಿ ಅಂತೇಳಿ. ಆದರೆ ಅವರು ಕೂಡ ಈಗ ಉಲ್ಟಾ ಹೊಳಿತಾ ಇರುವಂಥದ್ದು, ನಾವು
ಈ ಮದುವೆಗೆ ಒಪ್ತಾ ಇಲ್ಲ, ನನ್ನ ಮಗನನ್ನ ಯಾವುದೇ ಕಾರಣಕ್ಕೂ ಅವಳಿಗೆ ಕೊಟ್ಟು ಮದುವೆ ಮಾಡಲ್ಲ, ಅವಳ ಜೊತೆಯಲ್ಲಿರುವಂಥ ಮಗು ಅದು ನನ್ನ ಮಗನದ್ದಲ್ಲ ಅನ್ನೋದ್ರ ಬಗ್ಗೆ ಈಗ ಮತ್ತೆ ಅವರು ಉಲ್ಟಾ ಹೊಡಿತಿದ್ದಾರೆ. ಹಾಗಾಗಿ ದಾರಿ ಕಾಣದೆ KP ನಂಜುಂಡಿ ಅವರ ಬೆಂಬಲದೊಂದಿಗೆ ಅವರ ಯುವತಿ ಮತ್ತು ಆ ಸಂತ್ರಸ್ತ ಯುವತಿಯ ತಾಯಿ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಮಗೆ ನ್ಯಾಯವನ್ನು ಕೊಡಬೇಕು ಎಂಬ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಧಾನದ ವೇಳೆಯಲ್ಲಿ ಕೃಷ್ಣ ಜೆ ರಾವ್ ಮತ್ತು ಜಗನ್ನಿವಾಸ್ ರಾವ್ ಹಲವು ಷರತ್ತುಗಳನ್ನು ಕೂಡ ಹೇಳಿದ್ರು. ಇಂತಿಷ್ಟು ಷರತ್ತುಗಳನ್ನು ನಾವು ಹೇಳಿದ ರೀತಿಯಾಗಿ ಕೇಳಿದ್ರೆ ಅವಳನ್ನು ಮದುವೆ ಮಾಡಿ ಕೊಡಿಸೋದಾಗಿ ಕೂಡ ಹೇಳಿದ್ರು. ಆದರೆ ಅಂತಹ ಷರತ್ತುಗಳು ಅದು ಬಹಳ ಕೀಳು ಮಟ್ಟದ್ದಾಗಿತ್ತು, ಮಾನವ ಸಮಾಜ ಒಪ್ಪದೇ ಇರತಕ್ಕಂಥ ಷರತ್ತುಗಳು ಅದು ಅನ್ನೋದನ್ನು KP ನಂಜುಂಡಿ ಅವರು ಹೇಳ್ತಾ ಇರುವಂಥದ್ದು. ಮುಂದೆ ಲಾಯರ್ಸ್ಗಳ ಪರ್ಮಿಷನ್ ತೆಗೆದುಕೊಂಡು ಅವರು ಏನು ಷರತ್ತನ್ನು ಹೇಳಿದ್ದಾರೆ ಆ ಷರತ್ತನ್ನು ಬಹಿರಂಗ ಮಾಡೋದಾಗಿ ಕೂಡ KP ನಂಜುಂಡಿ ಅವರು ಇವತ್ತು ಆ ನ್ಯೂಸ್ 18 ಜೊತೆ ಮಾತಾಡ್ತಾ ಹೇಳಿದ್ರು. ಜೊತೆಗೆ ಕೃಷ್ಣ ಜೆ ರಾವ್ ಮಾಡಿದಂಥ ಈ ಪಾಪಕೃತ್ಯಕ್ಕೆ ಆತನಿಗೆ ಶಿಕ್ಷೆ ಆಗಲೇಬೇಕು, ಆದರೆ ಶಿಕ್ಷೆ ಆಗುವ ಮುನ್ನ ಆತ ಒಂದು ಕ್ಷಣ ಮನಸ್ಸನ್ನು ಬದಲಾಯಿಸಬೇಕೆಂಬ ಮನವಿಯನ್ನು ಕೂಡ KP ನಂಜುಂಡಿ ಅವರು ಮಾಡಿದ್ರು. ಯಾಕೆಂದರೆ ಸುದೀರ್ಘ 7-8 ತಿಂಗಳ ಕಾಲ ಈ ಪ್ರೊಸೀಜರ್ಗಳು ಆಗ್ತಾ ಇದೆ. ಆದರೆ ಒಂದು ನಿಮಿಷವೂ ಕೂಡ ಕೃಷ್ಣ ಜೆ ರಾವ್ ಆ ಸಂತ್ರಸ್ತ ಯುವತಿಯ ಜೊತೆ ಮಾತಾಡಿಲ್ಲ, ಅವರ ಕುಟುಂಬದ ಜೊತೆ ಮಾತಾಡಿಲ್ಲ, ಅವರ ಕುಟುಂಬದ ಬೆನ್ನೆಲುಬಾಗಿ ಹೋರಾಟ ಮಾಡ್ತಾ ಇರುವಂಥ KP ನಂಜುಂಡಿ ಅವರ ಜೊತೆ ಕೂಡ ಮಾತಾಡಿಲ್ಲ. KP ನಂಜುಂಡಿ ಅವರು ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ ಅವರ ತಂದೆ ಜೊತೆ, ಕೇವಲ 5 ನಿಮಿಷಗಳು ಕೊಡಿ, ಕೃಷ್ಣ ಜೆ ರಾವ್ ಜೊತೆ ನಾನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ. ಆದರೆ ಅದಕ್ಕೆ ಅವರ ಪೋಷಕರು ಯಾವುದೇ ರೀತಿಯಾಗಿ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದಂಥ ವಿಚಾರ ಇದು. ಯಾಕೆಂದರೆ ಹಿಂದುತ್ವದ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂಥ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಪುತ್ತೂರು ಹಿಂದೂ ಶಕ್ತಿ ಕೇಂದ್ರ ಅಂತ ಬಿಂಬಿತವಾಗಿರುವಂಥ ಪುತ್ತೂರು ಕ್ಷೇತ್ರದಲ್ಲಿ ಈ ರೀತಿಯಾಗಿ ಆಗ್ತಾ ಇರೋದು ಬಹಳ ಶೋಚನೀಯ, ಬಹಳ ದುರಾದೃಷ್ಟಕರ. ಈಗಾಗಲೇ BJP ಜಗನ್ನಿವಾಸ್ ರಾವ್ ಅವರನ್ನ ತನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಸತೀಶ್ ಕುಂಪಲ ಅಂದರೆ BJPಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳೋ ಪ್ರಕಾರವಾಗಿ ನಾವೆಲ್ಲ ವಿಚಾರಗಳನ್ನು ಅವರ ಮುಂದೆ ಸ್ಪಷ್ಟಪಡಿಸಿದ್ದೇವೆ. ತಮ್ಮ ಮಗನನ್ನ ಆಕೆಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ಸಂಧಾನದ ವೇಳೆಯಲ್ಲಿ DNA ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದರೆ ಖಂಡಿತವಾಗ್ಲೂ ನಾನು ಮದುವೆ ಮಾಡಿ ಕೊಡಿಸೋದಾಗಿ ಹೇಳಿದ್ದಾರೆ. ಆದರೆ ಈಗ ಅವರು ಉಲ್ಟಾ ಹೊಡಿತಿದ್ದಾರೆ. ನಮಗೂ ಮತ್ತು ಜಗನ್ನಿವಾಸ್ ರಾವ್ಗೂ ಯಾವುದೇ ರೀತಿಯಾಗಿ ಪಕ್ಷಕ್ಕೆ ಸಂಬಂಧ ಇಲ್ಲ, ಸಂಘಟನೆಗೂ ಕೂಡ ಅವರ ಜೊತೆ ಸಂಪರ್ಕ ಇಲ್ಲ ಎಂಬ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಆದರೆ ಇಲ್ಲಿ ಯುವತಿಯ ಬಾಳನ್ನು ಸರಿ ಮಾಡೋದು ಯಾರು? ಈಗಾಗಲೇ ಆ ಬೆಳೆಯುತ್ತಿರುವಂಥ ಪುಟ್ಟ 6 ತಿಂಗಳ ಕಂದಮ್ಮನಿಗೆ ಅಪ್ಪವನ್ನ ನಿಜವಾದ ಅಪ್ಪನನ್ನ ತೋರಿಸೋದು ಯಾರು? ಆ ಮಗು ಯಾವಾಗ ಅಪ್ಪನ ಕೈಗಳಲ್ಲಿ ಬಂಧವಾಗುತ್ತೆ ಅನ್ನೋದನ್ನ ಬಹಳಷ್ಟು ಜನ ಕ್ವಶನ್ ಕೇಳ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ ಯಾರು ಇದನ್ನ ಸಂಧಾನಕ್ಕೆ ಪ್ರಯತ್ನ ಪಡ್ತಾರೆ, ಯಾರು ಇದರ ಮಧ್ಯಸ್ಥಿಕೆ ವಹಿಸ್ತಾರೆ, ಅದು ಕಾದು ನೋಡಬೇಕಾಗಿದೆ. ಬೇರೆ ದಾರಿ ಕಾಣದ ಈಗ ಕೋರ್ಟಿಗೆ ಮೆಟ್ಟಿಲೇರಿದ್ದಾರೆ ಆ ಸಂತ್ರಸ್ತ ಯುವತಿ ಮತ್ತು ಆಕೆಯ ತಾಯಿ. ಹಾಗಾಗಿ ಪುಟ್ಟ ಮಗುವನ್ನ ಹಿಡಿದುಕೊಂಡು ಆ ಸಂತ್ರಸ್ತ ಯುವತಿ ಕೋರ್ಟಿನ ಮೆಟ್ಟಿಲೇರಿದ್ದಾರೆ. ಮುಂದೆ ಕೋರ್ಟ್ ಯಾವ ರೀತಿಯಾಗಿ ನ್ಯಾಯ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮನೆಯವರು ಒಪ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮಾಡುವಷ್ಟು ಮಾತುಕತೆ ಆಗಿದೆ, ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ 3 ತಿಂಗಳಿಂದ ನಮಗೆ ವೆಯ್ಟ್ ಮಾಡಿದ್ದೇವೆ. ಏನೋ ಮದುವೆ ಆಗ್ತದೆ, BJPಯವರೆಲ್ಲ ಸೇರಿ ಮಾಡಿಸ್ತಾರೆ. ನಮ್ಮ ನಂಜುಂಡಿ ಸರ್ ಇದ್ದರು, ಅವರೊಟ್ಟಿಗೆ ಇದ್ದರು, ಎಲ್ಲ ಮಾತುಕತೆ ಆಗಿದೆ. ಆದರೆ ಅವರಿಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಕೇಳುವ ಇದನ್ನೆಲ್ಲ ನಾವು ಈಡೇರಿಸ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸರಿ ಸರ್ ಸಾಕು, ಮಾತುಕತೆ ಸಾಕು, ಇನ್ನು ಮುಂದೇನು ಮಾತುಕತೆ ಮಾಡಿ ಆಗುವಂಥದ್ದು ಏನಿಲ್ಲ. ಇದೇ ಮುಂದೆ ಹೋಗೋದಲ್ಲದೆ ಯಾವುದೇ ಮಾತುಕತೆ ಆಗುವುದಂತೆಲ್ಲ ಬೇಡ, ಮಾತುಕತೆ ನಿಲ್ಲಿಸಿ ನೀವು ಹೇಳಿಬಿಡಿ ಸರ್. ಯಾಕೆಂದರೆ ಅವರು ಸತೀಶ್ ಕುಂಪಳ ಸಹ ಹಾಗೆ ಹೇಳಿದ್ದಾರೆ, ನಾವು ತುಂಬಾ ಪ್ರಯತ್ನ ಮಾಡಿದ್ದೇವೆ, ಅವರೇನು ಇದು ಮಾಡೋದು ಕಾಣ್ತಾ ಇಲ್ಲ, ನಮ್ಮ ಪ್ರಯತ್ನ ತುಂಬ ಆಗಿದೆ, ಅದಕ್ಕೆ ಇನ್ನೇನು ನೀವು ತೀರ್ಮಾನ ತಗೊಳ್ತೀರೋ ಸರ್ ಹತ್ರ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಸಾಕು, ಪ್ರೆಸ್ ಮಾಡಿಸುವ ಸರ್, ಇದ್ದದನ್ನು ಇದ್ದಾಗಿ ಹೇಳುವ. ಇನ್ನು ಕೋರ್ಟ್ ಹೇಗೆ ತೀರ್ಮಾನ ಕೊಡ್ತದೆ, ಯಾವ ರೀತಿ ನ್ಯಾಯ ಕೊಡಿಸ್ತದೆ, ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಅವನಷ್ಟು ಪ್ರಾಮಿಸ್ ಮಾಡಿ ಮದುವೆ ಆಗ್ತಾನಂತೇಳಿ ಹೀಗೆ ಮಾಡಿ ಈಗ ಆದ ನಂತರ ಅವನು ಆಗೋದಿಲ್ಲ ಹೇಳಿ ತಪ್ಪ, ಬೇಜಾರಾಗ್ತದೆ. ಯಾಕೆ ಆಗ್ತಿಲ್ಲ? ಆಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬಿಟ್ಟರೆ ಇಲ್ಲ, ಅದು ಮನೆಗೆ ಬಂದು ಒಮ್ಮೆ ಮಾತಾಡಿದ ನಂತರ ಅವ್ನು ಮಾತಾಡಲಿಲ್ಲ. ಏನು ಹೇಳ್ತಾನೆ? ಯಾಕೆ ಈಗ ಯಾಕೆ ಇಷ್ಟ ಇಲ್ಲ? ಗೊತ್ತಿಲ್ಲ, ಅಂದರೆ ನನ್ನ ಮಗುವಲ್ಲ, ನಾನು ಪ್ರೀತಿ ಮಾಡಲಿಲ್ಲ ಅಂತ ಹಾಗೆ ಹೇಳಿದ್ದು ಮನೆಗೆ ಬಂದ ನಂತರ, ಮತ್ತೆ ಮಾತಾಡಲಿಕ್ಕೆ ಸಿಗಲಿಲ್ಲ. ಜೊತೆಗೆ ಈ ರೀತಿಯ ಪಾಪ ಕೃತ್ಯವನ್ನ ಮಾಡಿ ಒಂದು ಅವಕಾಶ ಇತ್ತು, ಆಕೆಯನ್ನ ಮದುವೆಯಾಗಿ ಆಕೆಯ ಜೊತೆ ಆಗಿದ ಎಲ್ಲ ತಪ್ಪುಗಳನ್ನ ಒಂದು ರೀತಿಯಾಗಿ ಬದಿಗೆ ಸರಿಸಿ ಮುಂದೆ
ದೊಡ್ಡ ಸಂತೋಷದ ಜೀವನವನ್ನು ಮಾಡ್ಬೋದಾಗಿತ್ತು. ಆದರೆ ಅಂಥ ದೊಡ್ಡ ಮನಸ್ಸನ್ನು ತಂದೆ ಮಗ ಮಾಡ್ತಾ ಇಲ್ಲ. ಆ ತಂದೆ ಮಗನಿಗೆ ಆದಷ್ಟು ಬೇಗ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂಬ ವಿಚಾರವನ್ನು ಇಡೀ ವಿಶ್ವಕರ್ಮ ಸಮುದಾಯದ ಮುಖಂಡರು ಹೇಳ್ತಾ ಇದ್ದಾರೆ. ಜೊತೆಗೆ ಕಾನೂನು ಹೋರಾಟ ಮಾಡೋದಾಗಿ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗಿ ಪ್ರಕರಣ ತಿರುವು ಪಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.